ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಒಟ್ಟಾಗಿ ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಯೋನನ ಗ್ರಂಥ, ದ ಬುಕ್ ಆಫ್ ಜೋನಾ, ಚಾಪ್ಟರ್ 1. ಯೋನ ಅಂದರೆ ಆ ಹೆಸರಿನ ಅರ್ಥ ಪಾರಿವಾಳ. ಆದ ಕಾರಣ ಈ ವ್ಯಕ್ತಿ, ಈ ಪ್ರವಾದಿ, ಈತನ ಬಗ್ಗೆ ಏನೂ ಕೂಡ ದೇವರ ವಾಕ್ಯದಲ್ಲಿ ಸಾಮಾನ್ಯವಾಗಿ ಇಂತಿಂಥವರು ಇಂತಿಂಥ ಎಂಬ ಒಂದು ಇಂಟ್ರಡಕ್ಷನ್ ಇರ್ತದೆ. ಆದರೆ ಕೂಡ ಇಲ್ಲಿ ಭಾಳ ಚಿಕ್ಕ ಇಂಟ್ರಡಕ್ಷನ್, ಒಂದು ಪರಿಚಯವನ್ನು, ಸನ್ ಆಫ್ ಯಾರ ಮಗ ಎಂಬುದಷ್ಟೇ ಕೊಟ್ಬಿಟ್ಟು ನೇರವಾಗಿಯೇ ವಿಷಯಕ್ಕೆ ದೇವರು ಬರುವಂಥದ್ದನ್ನು ನಾವು ನೋಡ್ತೇವೆ. 1ನೇ ಅಧ್ಯಾಯ ಯೋನನ ಗ್ರಂಥದಲ್ಲಿ ನಾವು ನೋಡುವಾಗ ದೇವರ ವಿಷಯದಲ್ಲಿ ನಾವು 9 ಸತ್ಯಾಂಶಗಳನ್ನು ನೋಡಿಕೊಳ್ತೇವೆ. ಅಂದ ಹಾಗೆ ಯೋನ ಅಂಥೇಳಿದರೆ ಪಾರಿವಾಳ. ಆದ ಕಾರಣ ದೇವರ ಸೇವೆಯನ್ನು ನಾವು ಮಾಡಬೇಕಾದರೆ ಪಾರಿವಾಳದ ಹಾಗೆ ಸರ್ಪದಂತೆ ಜಾಣರು, ಪಾರಿವಾಳದ ಹಾಗೆ ನಿಷ್ಕಪಟಿಗಳಾಗಿ ದೇವರ ಸೇವೆಯನ್ನು ಮಾಡಬೇಕು, ಅಥವಾ ದೇವರಲ್ಲಿ ಸಂಬಂಧವನ್ನು ನಾವು ದೇವರನ್ನು ತಿಳ್ಕೊಳ್ಳಬೇಕು. ಅದನ್ನೇ ನಾವು ಈ ಯೋನನ ಗ್ರಂಥದಿಂದ ನೋಡಿಕೊಳ್ತೇವೆ. ಮತ್ತು ದೇವರ ವಿಷಯದಲ್ಲಿ 9 ಸತ್ಯಾಂಶಗಳನ್ನು ನಾವೀಗ ನೋಡಿಕೊಳ್ಳೋಣ. ಬನ್ನಿರಿ, 1ನೇ ವಚನ, 1ನೇ ಅಧ್ಯಾಯ ಯೋನನ ಗ್ರಂಥ, ದ ಬುಕ್ ಆಫ್ ಜೋನಾ, ಚಾಪ್ಟರ್ 1, ವರ್ಸ್ 1. 1ನೇ ವಚನದಲ್ಲಿ, ಯೆಹೋವನು ಅಮಿತಯ್ಯ ಮಗನಾದ ಯೋನನಿಗೆ, ನೀನೆದ್ದು ಆ ದೊಡ್ಡ ಪಟ್ಟಣವಾದ ನಿನಿವೆಗೆ ಹೋಗಿ ಗಟ್ಟಿಯಾಗಿ ಕೂಗುತ್ತಾ ಅದನ್ನು ಖಂಡಿಸು ಎಂಬುದಾಗಿ. ಮೊದಲನೇದಾಗಿ ದೇವರ ವಿಷಯವಾಗಿರುವಂಥ ಸತ್ಯಾಂಶ 1ನೇ ಅಧ್ಯಾಯ ಯೋನನ ಗ್ರಂಥದಲ್ಲಿ ಏನಂತ ಹೇಳಿದರೆ, ಯೋನನ ಕರೆ, ದ ಕಮಿಷನ್ ಆಫ್ ಜೋನ. ದೇವರು ಯೋನನನ್ನು ಕರೆದಿದ್ದಾರೆ ಎಂಬುದಾಗಿ. ಯಾವುದಕ್ಕಾಗಿ? ಪ್ರವಾದನೆಯನ್ನು ಹೇಳುವುದಕ್ಕಾಗಿ. ಎಲ್ಲಿಗೆ? ನಿನಿವೆಗೆ. ಅದು ನಿನಿವೆ ಭಾಳ ದೊಡ್ಡ ಒಂದು ಪಟ್ಟಣವಾಗಿತ್ತು, ಮತ್ತು ಲೌಡ್ ಸ್ಪೀಕರ್ ಏನು ಇರಲಿಲ್ಲ ಆ ದಿವಸಗಳಲ್ಲಿ. ಅದಕ್ಕೆ ದೇವರು ಹೋಗಿ ಗಟ್ಟಿಯಾಗಿ ಕೂಗುತ್ತಾ ಅದನ್ನು ಖಂಡಿಸು ಎಂಬುದಾಗಿ ಹೇಳ್ತಾರೆ. ಮತ್ತು ಎರಡನೇದಾಗಿ ದೇವರು ಹೇಳುವಂಥ ಇನ್ನೊಂದು ಮಾತು, ದೇವರ ಬಗ್ಗೆ 2ನೇ ಸತ್ಯಾಂಶ ಏನಂತ ಹೇಳಿದರೆ, ಅದರ ನಿವಾಸಿಗಳ ದುಷ್ಟತನವು ನನ್ನ ಸನ್ನಿಧಿಗೆ ಮುಟ್ಟಿದೆ ಅಂತ ದೇವರು ಹೇಳ್ತಾರೆ. ಹಾಗಾದರೆ ಪ್ರಾರ್ಥನೆ ದೇವರ ಸನ್ನಿಧಿಗೆ ಮುಟ್ಟಿದೆ ಅಂತ ನಮಗೆ ಗೊತ್ತು. ಆದರೆ ದುಷ್ಟತನವು ಕೂಡ ದೇವರ ಸನ್ನಿಧಿಗೆ ಮುಟ್ಟುವುದಾಗಿದೆ. ಯಾಕಂದರೆ ದೇವರು ಸಾರ್ವಭೌಮನು, ದೇವರು ಸರ್ವವ್ಯಾಪಿ, ಆತನು ಸರ್ವಜ್ಞಾನಿ. ಆತನಿಗೆ ಗೊತ್ತಿಲ್ಲದೇ ಇರುವಂಥದ್ದೇನಿಲ್ಲ. ಹಾಗಿರುವ ಪಕ್ಷದಲ್ಲಿ ದೇವರ ಸನ್ನಿಧಿಗೆ ಈ ನಿನೆವೆಯವರ ದುಷ್ಟತನವು ಮುಟ್ಟಿದೆ ಎಂಬಂಥದ್ದು 2ನೇ ವಿಷಯ, 2ನೇ ಸತ್ಯಾಂಶ. 3ನೇದಾಗಿ ನೋಡುವಾಗ, ಆದರೆ ಯೋನನು ಏನು ಮಾಡ್ತಾನೆ? ಯೋನನು ಯೆಹೋವನ ಸನ್ನಿಧಿಗೆ ತಪ್ಪಿಸಿಕೊಳ್ಳುವ ಹಾಗೆ ತಾರ್ಷೀಸಿಗೆ ಓಡಿ ಹೋಗಬೇಕೆಂದು ಹೊರಟು ಯೋಪಕ್ಕೆ ಇಳಿದು
ಅಲ್ಲಿ ತಾರ್ಷೀಸಿಗೆ ತೆರಳುವ ಒಂದು ಹಡಗನ್ನು ಕಂಡು ಬಾಡಿಗೆ ಕೊಟ್ಟು ಟಿಕೆಟ್ ಕೊಟ್ಬಿಟ್ಟು ಯೆಹೋವನ ಸನ್ನಿಧಿಯಿಂದ ತಾರ್ಷೀಸಿಗೆ ಪ್ರಯಾಣ ಮಾಡಬೇಕಂತ ಒಂದು ಹಡಗನ್ನು ಹತ್ತಿದನು. ಎಷ್ಟು ಸಾರಿ ಈ ಒಂದು ಪದ ಆಗಾಗ ಬರುವಂಥದ್ದು ನಾವು ನೋಡ್ತೇವೆ ಅಂದರೆ ಸನ್ನಿಧಿಗೆ 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 ಅಂತ ಹೇಳ್ಬಿಟ್ಟು 10ನೇ ವಚನದಲ್ಲಿ ಕೂಡ ಸನ್ನಿಧಿ ಅಂತ ಹೇಳ್ಬಿಟ್ಟು ನಾವು ನೋಡ್ತೇವೆ. ಹಾಗಾದರೆ ದೇವರ ಸನ್ನಿಧಿ ಅಂತ ಹೇಳುವಾಗ ನನಗೊಂದು ವಾಕ್ಯ ನೆನಪಿಗೆ ಬರುತ್ತದೆ. ಯಾಕಂತ ಹೇಳಿದ್ರೆ 2018ನೇ ವರ್ಷದ ಒಂದು ವಾಗ್ದಾನವಾಗಿ ನಾನು ಕಂಡುಕೊಂಡಂಥ ಒಂದು ವಾಕ್ಯ ಅಪೊಸ್ತಲರ ಕೃತ್ಯ 3ನೇ ಅಧ್ಯಾಯ 19ನೇ ವಚನದಲ್ಲಿ ಈ ರೀತಿಯಾಗಿದೆ. ದೇವರು ನಿಮ್ಮ ಪಾಪಗಳನ್ನು ಅಳಿಸಿ ಬಿಡುವ ಹಾಗೆ, ಅಪೊಸ್ತಲ ಕೃತ್ಯ 3ನೇ ಅಧ್ಯಾಯ 19ನೇ ವಚನ, ನೀವು ಪಶ್ಚಾತ್ತಾಪಪಟ್ಟು ಆತನ ಕಡೆಗೆ ತಿರುಗಿಕೊಳ್ಳಿರಿ. ತಿರುಗಿದರೆ ದೇವರ ಕಡೆಗೆ ತಿರುಗಿದರೆ ಏನು ಸಿಗ್ತದೆ? ಭಾಳ ಚೆನ್ನಾಗಿದೆ ನೋಡ್ರಿ. ದೇವರ ಕಡೆಗೆ ತಿರುಗಿದರೆ ದೇವರ ಸನ್ನಿಧಾನದಿಂದ, ದೇವರ ಸನ್ನಿಧಾನದಿಂದ ವಿಶ್ರಾಂತಿ ಕಾಲಗಳು ಒದಗಿ ಬರುವಂಥದ್ರ ಬಗ್ಗೆ ಇಲ್ಲಿ ಹೇಳಲಾಗಿದೆ. ದೇವರ ಸನ್ನಿಧಾನದಿಂದ ವಿಶ್ರಾಂತಿ ಕಾಲಗಳು. ಆದರೆ ಯೋನನು ಏನು ಮಾಡ್ತಾನೆ? ದೇವರ ಸನ್ನಿಧಾನದಿಂದ ಓಡಿ ಹೋಗ್ತಾನೆ. ಯೋನ ಅಂದರೆ ಪಾರಿವಾಳ. ವಿಶ್ರಾಂತಿ ಕಾಲ ಪವಿತ್ರಾತ್ಮನಿಗೆ ಸೂಚಿತವಾದದ್ದು. ಆದರೆ ದೇವರಿಂದಲೇ ಓಡಿ ಹೋಗಬೇಕಂತ ಇದ್ದಾನೆ. ಇದು ಒಂದು ರೀತಿಯಿಂದ ದೊಡ್ಡ ತಪ್ಪು. ಯಾಕಂತ ಹೇಳಿದ್ರೆ ಇದು ದೇವರು ಅಪ್ಪಣೆ ಮಾಡಿದ್ದನು, ಕಮ್ಯಾಂಡ್ ಮಾಡಿದ್ದನು. ಇಡೀ ಭೂಲೋಕದಲ್ಲಿ ಒಬ್ಬ ವ್ಯಕ್ತಿಗೆ ಮಾತ್ರ ಆ ಒಂದು ಅವಕಾಶ ಸಿಕ್ತು, ಆ ಒಂದು ಕರೆ ಸಿಕ್ತು, ಆ ಒಂದು ಅನುಪಮವಾದಂಥ ಪ್ರೇರೇಪಣೆ ಸಿಕ್ತು. ದೇವರ ಸ್ವರ ಕೇಳಿಸ್ಕೊಂಡ, ದೇವರು ವ್ಯವಹರಿಸಿ ಮಾತಾಡಿದರು ಸ್ಪಷ್ಟವಾಗಿ. ಯೋನನ ಗ್ರಂಥ 1ನೇ ಅಧ್ಯಯನ ಮಾಡ್ತಾ ಇದ್ದೇವೆ. ಅದರಲ್ಲಿ ದೇವರ ಬಗ್ಗೆ 9 ಅಂಶಗಳು, 9 ಫ್ಯಾಕ್ಟ್ಸ್ ಅಬೌಟ್ ಗಾಡ್ ನೋಡ್ತಾ ಇದ್ದೀವಿ. ಮೊದಲನೇದು ದೇವರು ಕರೆಯುವಂಥದ್ದು, ಎರಡನೇದಾಗಿ ದೇವರ ಸನ್ನಿಧಾನದಿಂದ ಸನ್ನಿಧಿಗೆ ದುಷ್ಟತನವು ಬಂದದರ ಬಗ್ಗೆ ಎರಡನೇದಾಗಿ, ಮೂರನೇದಾಗಿ ಯೋನನು ದೇವರ ಸನ್ನಿಧಾನದಿಂದ ಓಡಿ ಹೋಗುವಂಥದ್ದನ್ನು ನೋಡ್ತೇವೆ ರೀ. ಎಲ್ಲಿಗೆ? ತಾರ್ಷೀಷಿಗೆ. ತಾರ್ಷೀಷ್ ಅಂತ ಹೇಳಿದರೆ ರತ್ನ ಅಂತ ಅರ್ಥ, ಜಮ್ ಅಂತ ಹೇಳ್ಬಿಟ್ಟು ಅದರ ಅರ್ಥ. ರತ್ನದ ಕಡೆಗೆ ಅವನು ಹೋಗ್ತಾನೆ. ಯಾಕಂತ ಹೇಳಿದ್ರೆ ಅಲ್ಲಿ ಒಂದು ಹಡಗು ರೆಡಿಯಾಗಿತ್ತು. ಇವನಿಗೆ ನಿನಿವೆಗೆ ಹೋಗಲಿಕ್ಕೆ ಇಷ್ಟಪಡಲಿಲ್ಲ. ಸರಿ, ಅನಂತರ ನಾವು 6ನೇ ವಚನದಲ್ಲಿ ನೋಡುವಾಗ ಹಡಗಿನಲ್ಲಿ ನಿದ್ದೆ ಮಾಡ್ತಿದ್ದಾನೆ. ಹಡಗಿನ ಕ್ಯಾಪ್ಟನ್ ಬಂದು ಇಲ್ಲಿ ಯಾಕಂತ ಹೇಳಿದ್ರೆ ದೇವರು ಬಿರುಗಾಳಿ ಬರುವಂತೆ ಮಾಡಿದ್ದರಿಂದ ನಾವು ತಿಳ್ಕೊಳ್ಳುವಂಥ ಇನ್ನೊಂದು ಸಂಗತಿ ಏನಂದರೆ, ಹೌದು ಅದನ್ನು ನಾವು ನೋಡಬೇಕು. ಅದೇನೆಂದರೆ ಯೋನನ ಗ್ರಂಥ 1ನೇ ಅಧ್ಯಾಯದ 4ನೇ ವಚನದಲ್ಲಿ, ಯೆಹೋವನು ಬಿರುಗಾಳಿಯನ್ನು ಸಮುದ್ರದ ಮೇಲೆ ಬಲವಾಗಿ ಬೀಸಲು 9 ಸತ್ಯಾಂಶಗಳಲ್ಲಿ ಇನ್ನೊಂದು ಕೂಡ ಸೇರಿಸ್ಕೊಳ್ಳೋಣ. 10 ಸತ್ಯಾಂಶಗಳು, 10 ಫ್ಯಾಕ್ಟ್ಸ್ ಅಬೌಟ್ ಯಾವೆ ಅಂದರೆ ಎಂಥವನಾಗಿರುವನು ಅಂಥವನಾಗಿರುವ ಆತನ ಬಗ್ಗೆ 10 ವಿಷಯಗಳು ಅಂತ ನೋಡೋಣ್ರಿ. 9 ಅಂತ ಹೇಳಿದೆ. ಈಗ ಹಾಗೆ ಕಲಿತಾ ಇರುವಾಗ ಇನ್ನೊಂದು ಕೂಡ ಬಂದಿದೆ. ಅದೇನಂತ ಹೇಳಿದರೆ, ದೇವರು
ಬಿರುಗಾಳಿಯನ್ನು ಬೀಸುವಂಥದ್ದು. ತಪ್ಪಿಸಿಕೊಂಡೆ ಎಂಬುದಾಗಿ ಅಂದುಕೊಂಡ ಯೋನನು, ಆದರೆ ಮೊದಲನೇ ಅಧ್ಯಾಯ 4ನೇ ವಚನದಲ್ಲಿ ಯೆಹೋವನು ಬಿರುಗಾಳಿಯನ್ನು ಸಮುದ್ರದ ಮೇಲೆ ಬಲವಾಗಿ ಬೀಸಲು, ದೇವರೇ ಅದನ್ನು ಜವಾಬ್ದಾರಿಗೆ ತಕ್ಕೊಂಡದನ್ನು ನೋಡ್ತೇವೆ ರೀ. ಆವಾಗ ಏನಾಗ್ತದೆ, ಅಲ್ಲಿದ್ದಂಥ ಹಡಗಿನ ನಾವಿಕರೆಲ್ಲ ಹೆದರ್ಕೊಂಡು ತಮ್ಮ ದೇವರುಗಳಿಗೆ ಪ್ರಾರ್ಥನೆ ಮಾಡ್ತಾರೆ. ತಮ್ಮ ಕಷ್ಟ ಕಡಿಮೆ ಆಗಬೇಕಂತ ಹೇಳ್ಬಿಟ್ಟು ಹಡಗಿನ ಆ ವಸ್ತುಗಳನ್ನೆಲ್ಲ ಎಸೆತಾ ಇದ್ದಾರೆ. ಆದರೆ ಯೋನನಿಗೆ ಚೆನ್ನಾಗಿ ನಿದ್ದೆ, ಗಾಢ ನಿದ್ದೆ ಬಂದು ನಿದ್ದೆ ಮಾಡ್ತಾ ಇದ್ದಾಗ ಆಗ ಕ್ಯಾಪ್ಟನ್ ಬಂದುಬಿಟ್ಟು, ನೀನೇನು ಮಾಡ್ತಾ ಇದೀಯಾ, ನೀನು ಎದ್ದು ನೀನು ನಿನ್ನ ದೇವರಿಗೆ ಮೊರೆ ಇಡು. ಒಂದು ವೇಳೆ ನಿನ್ನ ದೇವರು ನಮ್ಮನ್ನೇನಾದರೂ ರಕ್ಷಿಸಬಹುದು ಎಂಬುದಾಗಿ ಹೇಳುವಾಗ ಈ ಕ್ಯಾಪ್ಟನ್ಗೆ ತಿಳಿಯದೆ ದೇವರ ಬಗ್ಗೆ ಒಂದು ಪ್ರಕಟಣೆ ಸಿಗ್ತಾ ಇದೆ. ಅದೇನೆಂದರೆ ರಕ್ಷಕನು. ಆದರೆ ಅವನು ಗೆಸ್ ಮಾಡ್ದ, ಒಂದು ವೇಳೆ ರಕ್ಷಿಸಬಹುದು ಎಂಬುದಾಗಿ. ಆದರೂ ಕೂಡ ಅದು ಸತ್ಯವನ್ನೇ ಅವನು ಹೇಳ್ತಾನೆ. ದೇವರ ಬಗ್ಗೆ ರಕ್ಷಕನು ಎಂಬ ಮತ್ತೊಂದು ಸತ್ಯಾಂಶ. ಅದು 5ನೇ ಸತ್ಯಾಂಶ. ಹಾಗೆ ಇರುವಾಗ ಯೋನನ ಬಗ್ಗೆ ನೀನು ಯಾರು ಎಂಬುದಾಗಿ ಕೇಳ್ತಾರೆ. ಯೋನನು ತನ್ನ ಬಗ್ಗೆ ಯಾವ ರೀತಿಯಾಗಿ ಒಂದು ವಿಸಿಟಿಂಗ್ ಕಾರ್ಡ್ ಕೊಡ್ತೀವಲ್ಲ, ನೀವು ಯಾರು, ನಿಮ್ಮ ಬಗ್ಗೆ ಹೆಸರು, ಕೆಲಸ ಮಾಡುವಂಥದ್ದು ಅಥವಾ ಫೋನ್ ನಂಬರು, ಇಮೇಲ್ ID, ಆ ರೀತಿಯಾಗಿ ಯೋನನು ಈಗ ತನ್ನ ವಿಸಿಟಿಂಗ್ ಕಾರ್ಡ್ ಕೊಡ್ತಾ ಇದ್ದಾನೆ. ಮೊದಲನೇ ಅಧ್ಯಾಯ 9ನೇ ವಚನ. ಚೀಟ್ ಹಾಕಿ ನೋಡ್ತಾರೆ, ಅದು ಯೋನನಿಗೆ ಬಿತ್ತು. ಅದು ಯೋನನಿಂದನೇ ಈ ಒಂದು ಬಿರುಗಾಳಿ ಬಂದಿರೋದಂತ ಅವರು ಪತ್ತೆ ಹಚ್ಚಿದರು. ಈಗ ಯೋನನ 9ನೇ ವಚನದಲ್ಲಿ, ನಾನು ಇಬ್ರಿಯನು ಕಡಲನ್ನು ಒಣನೆಲವನ್ನು ಸೃಷ್ಟಿಸಿದ ಪರಲೋಕದ ದೇವರಾದ ಯೆಹೋವನ ಭಕ್ತನು. ದೊಡ್ಡ ಇಂಟ್ರಡಕ್ಷನ್. ಇಬ್ರಿಯನು ಕಡಲನ್ನು ಒಣನೆಲವನ್ನು ಸೃಷ್ಟಿಸಿದ ಪರಲೋಕ ದೇವರಾದ ಯೆಹೋವನ ಭಕ್ತನು ನಾನು ಎಂಬುದಾಗಿ ಹೇಳ್ತಾನೆ. ಆ ರೀತಿಯಾಗಿ ಹೇಳಿಬಿಟ್ಟು, ಅಂದರೆ ಆ ರೀತಿಯಾಗಿ ಹೇಳೋದರಲ್ಲಿ ನಾವು ಕಲಿಯುವಂಥ ಒಂದು ಪಾಠ, ಯಾವ ರೀತಿಯಾಗಿ ಕ್ಯಾಪ್ಟನ್, ಹಡಗಿನ ಯಜಮಾನನು, ಕ್ಯಾಪ್ಟನು ದೇವರ ಬಗ್ಗೆ ರಕ್ಷಕನಂತ ಹೇಳ್ತಾನಲ್ವ, ಆ ಒಂದು ಸತ್ಯಾಂಶ ನಾವು ಕಲಿತೀವಿ. ಈಗ ಯೋನನು ದೇವರ ಬಗ್ಗೆ ಕೊಟ್ಟಂಥ ಸತ್ಯಾಂಶ ಏನಂತ ಹೇಳಿದರೆ, ದೇವರು ಸೃಷ್ಟಿಕರ್ತನು, ನನ್ನ ದೇವರು ಸೃಷ್ಟಿಕರ್ತನ ಭಕ್ತನು ನಾನು ಎಂಬುದಾಗಿ ಹೇಳ್ತಾ ಇದ್ದಾನೆ. ಆ ರೀತಿಯಾಗಿ ಇವನು ದೇವರ ಸನ್ನಿಧಿಯಿಂದ ಓಡಿ ಬಂದವನು ಎಂಬುದನ್ನು ಕೇಳಿದಾಗ ಇವರಿಗೆ ಇನ್ನೂ ಟೆನ್ಷನ್ ಆಗ್ತದೆ, ಇನ್ನೂ ಬೇಸರ ಪಟ್ಕೊಳ್ತಾರೆ. ಇದೇನು ನೀನು ಮಾಡಿದ್ದು, ಹೇಗೆ ಪರಿಹಾರ ಅಂತ ಹೇಳುವಾಗ ಯೋನ ಹೇಳ್ತಾನೆ, ನನ್ನ ಎತ್ತಿ ಸಮುದ್ರದಲ್ಲಿ ಹಾಕಿಬಿಡ್ರಿ, ನಿಮಗೆ ಬಿರುಗಾಳಿ ನಿಂತು ಹೋಗ್ತದೆ ಎಂಬುದಾಗಿ ಹೇಳ್ತಾನೆ. ಆದರೆ ಅದಕ್ಕೆ ಅವರು ಒಪ್ಪೋದಿಲ್ಲ. ಆದರೂ ಟ್ರೈ ಮಾಡ್ತಾರೆ ಅವನನ್ನು ಸಮುದ್ರದಲ್ಲಿ ಹಾಕದೆ. ಆದರೆ ಪರಿಹಾರ ಆಗ್ತಾ ಇಲ್ಲ. ಆದ ಕಾರಣ ಕಡೆಗೆ ಏನು ಮಾಡ್ತಾರೆ, ನಾವಿಕರು ಏನು ಮಾಡ್ತಾರೆ, ಕೊನೆಗೆ ಯೋನನನ್ನು ತಕ್ಕೊಂಡು ಬಿಸಾಡಬೇಕಾಯಿತು. ಹೌದು, ಸಮುದ್ರವು ಇನ್ನೂ ಅಲ್ಲಕಲ್ಲೋಲವಾಗಿ ಇದ್ದಂಥ ವೇಳೆಯಲ್ಲಿ ಒಂದು ಪ್ರೇಯರ್ ಮಾಡ್ತಾರೆ. ಅದು ಭಾಳ ಚೆನ್ನಾಗಿದೆ. ಈ ನಾವಿಕರು ಒಂದು ಪ್ರಾರ್ಥನೆ ಮಾಡ್ತಾರೆ ದೇವರ ಬಗ್ಗೆ. ಅದೇನೆಂದರೆ, ಯೆಹೋವನೇ, ಈಗ ಗೊತ್ತಾಗ್ಬಿಡ್ತು ಯಾರು ಈ ಬಿರುಗಾಳಿ ಅಂತಂದಿದ್ದು ಅಂತ. ಯೆಹೋವನೇ ಲಾಲಿಸು, 14ನೇ ವಚನ. ಲಾಲಿಸು 2 ಸಾರಿ ಹೇಳ್ತಾರೆ. ಈ ಮನುಷ್ಯನ ಪ್ರಾಣ ನಷ್ಟಕ್ಕಾಗಿ ನಾಶನವು ನಮಗೆ ಬಾರದಿರಲಿ, ನಮಗೆ ನಷ್ಟ ಬರಬಾರದು. ನಿರಪರಾಧಿಯನ್ನು ಕೊಲ್ಲುವ ದೋಷಕ್ಕೆ ನಮ್ಮನ್ನು ಗುರಿ ಮಾಡಬೇಡ. ಸಮುದ್ರದಲ್ಲಿ ಎತ್ತಿ ಬಿಸಾಡ ಅಂತ ಹೇಳ್ತಿದ್ದಾನೆ. ಆದರೆ ನಿರಪರಾಧಿಯನ್ನು ಕೊಲ್ಲುವ ದೋಷ ನಮಗೆ ಬಂದುಬಿಡಬಾರ್ದು ಯೆಹೋವನೇ ಎಂಬುದಾಗಿ ಅವರು ಪ್ರಾರ್ಥನೆ ಮಾಡ್ತಾರೆ.
ಅಂದರೆ ದೇವರು ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆಂಬಂಥ ಒಂದು ಭರವಸೆ ಅವರಿಗೆ ಬಂತು. ಆನಂತರ 7ನೇದಾಗಿ ಅವರು ಪ್ರಾರ್ಥನೆಯಲ್ಲಿ ದೇವರ ಬಗ್ಗೆ ಹೇಳುವಂಥ ಒಂದು ಮಾತು ಚೆನ್ನಾಗಿದೆ. ಯೆಹೋವನೇ ನಿನ್ನ ಚಿತ್ತಾನುಸಾರ ಮಾಡಿದೆಯಲ್ಲ. ವಾಹ್! ಇದೇನು ಮೊದಲನೇ ದಿನ ಅವರು ದೇವ್ರ ಬಗ್ಗೆ ಒಂದು ಬೈಬಲ್ ಸ್ಟಡಿ, ದೇವ್ರ ಬಗ್ಗೆ ತಿಳ್ಕೊಳ್ಳುವಂಥದ್ದು. ಆದರೂ ಕೂಡ ಎಷ್ಟು ಒಳ್ಳೆ ಮಾತುಗಳನ್ನು ಅವರು ಪ್ರೇಯರ್ ಮಾಡ್ತಾರೆ ನೋಡ್ರಿ. ಹೌದು, ನಿನ್ನ ಚಿತ್ತಾನುಸಾರ ಮಾಡಿದೆಯಲ್ಲ ಎಂದು ಭಿನ್ನವಿಸಿ ಯೋನನನ್ನು ಎತ್ತಿ ಸಮುದ್ರದಲ್ಲಿ ಹಾಕಿದರು. ಕೂಡಲೇ ಸಮುದ್ರವು ಪ್ರಶಾಂತವಾಗಿಬಿಡ್ತು. ವಾವ್! ನಾನು ಲೋಗೋಸ್ ಎಂಬ ನೌಕೆಯಲ್ಲಿ ಸುಮಾರು 6 ತಿಂಗಳು ಪ್ರಯಾಣ ಮಾಡಿದಾಗ ಸಮುದ್ರವು ಕಪ್ಪು ನೀರು ಯಾವ ರೀತಿಗೆ ಅಲ್ಲಕಲ್ಲೋಲವಾಗ್ತಾ ಇರುವಂಥದ್ದನ್ನು ನೌಕೆಯಿಂದ ನಿಂತು ಅನೇಕ ಬಾರಿ ನೋಡಿದ್ದುಂಟು. ಅಂಥ ಒಂದು ಸಮುದ್ರದಲ್ಲಿ ಯೋನನನ್ನು ಬಿಸಾಕಿಬಿಡ್ತಾರೆ. ಈಗ ಪ್ರಶಾಂತವಾಯಿತು. ಸಮುದ್ರ ರಭಸವಾದಾಗ ಹೇಗಿರ್ತದೆ ಅನ್ನೋದು ನೋಡಿದ್ದೇನೆ. ಮತ್ತು ಆ ರೀತಿಯಾಗಿ ಆದ ತಕ್ಷಣ ಇದನ್ನು ನೋಡಿ ಆ ಜನರು ಯೆಹೋವನಿಗೆ ಬಹಳ ಭಯಪಟ್ಟು ಯೆಹೋವನಿಗೆ ಯಜ್ಞವನ್ನು ಅರ್ಪಿಸಿ, ನೋಡ್ರಿ, ಮೊದಲನೇ ದಿನ ಇವರು ದೇವ್ರ ಬಗ್ಗೆ ತಿಳ್ಕೊಳ್ತಾ ಇದ್ದಾರೆ. ಮೊದಲನೇ ದಿನವೇ ಪ್ರೇಯರ್ ಮಾಡಲಿಕ್ಕೆ ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ಮೊದಲನೇ ದಿನವೇ ಆತನಿಗೆ ಯಜ್ಞವನ್ನು ಅರ್ಪಿಸಿ, ಆ ರೀತಿಯಾಗಿ ಯಜ್ಞವನ್ನು ಅರ್ಪಿಸಿ ಹರಕೆಗಳನ್ನು ಮಾಡ್ಕೊಂಡ್ಬಿಟ್ರಂತೆ. ಹರಕೆಗಳನ್ನು ಮಾಡಿಕೊಂಡರು. ಆಶ್ಚರ್ಯ! ಇದು ದೇವರ ಬಗ್ಗೆ ನಾವು ಮೊದಲನೇ ಅಧ್ಯಾಯದಲ್ಲಿ ಕಲಿಯುವಂಥ ಒಂದು ವಿಷಯ. ಮತ್ತು ಮುಂದೆ ನಾವು ನೋಡುವುದಾದರೆ ಇನ್ನೊಂದು ವಿಷಯ ಕೂಡ ನಾವು ನೋಡ್ತೀವಿ. ಅದೇನಂತೇಳಿದರೆ 17ನೇ ವಚನದಲ್ಲಿ ಯೋನನನ್ನು ನುಂಗಲು ಯೆಹೋವನು ಒಂದು ದೊಡ್ಡ ಮೀನಿಗೆ ಅಪ್ಪಣೆ ಮಾಡಿದನು. ಈ ರೀತಿಯಾಗಿ 10 ವಿಷಯಗಳು ದೇವರ ಬಗ್ಗೆ ನಾವು ತಿಳ್ಕೊಳ್ತೀವಿ. 10 ಒಂದೊಂದಾಗಿ ನಾವು ನೋಡ್ಕೊಳ್ಳೋಣ. ಮೊದಲನೇದಾಗಿ ದೇವರ ಬಗ್ಗೆ ಮೊದಲನೇ ಸತ್ಯಾಂಶ ಅದೇನಂತೇಳಿದರೆ ಯೆಹೋವನು ಯೋನನನ್ನು ಕರೆಯೋದು, ಒಂದು ಮೊದಲನೇ ವಚನ. 2ನೇದು ದೇವರ ಸನ್ನಿಧಿಗೆ ದುಷ್ಟತನ ಬರುವಂಥದ್ದು, 2ನೇ ವಚನ. 3ನೇದು ದೇವರ ಸನ್ನಿಧಾನದಿಂದ ಯೋನನು ಓಡಿ ಹೋಗಿದ್ದು. 4ನೇದು 6ನೇ ವಚನ 1-6 ದೇವರು ರಕ್ಷಕನಂತ ಕ್ಯಾಪ್ಟನ್ ಹೇಳುವಂಥದ್ದು. ಅದಕ್ಕಿಂತ ಮುಂಚೆ ನೋಡುವಾಗ ಯೆಹೋವನು 4ನೇ ವಚನದಲ್ಲಿ ಬಿರುಗಾಳಿಯನ್ನು ಉಂಟು ಮಾಡಿದ್ದು. 5 ವಿಷಯಗಳಾಯ್ತಲ್ವ. 6ನೇದಾಗಿ ನೋಡುವಾಗ ದೇವರು ಸರ್ವ ಸೃಷ್ಟಿಗೆ ಮೂಲ ಕಾರಣ ಅಂತ ಹೇಳ್ಬಿಟ್ಟು 9ನೇ ವಚನದಲ್ಲಿ ಯೋನನು ಹೇಳುವಂಥದ್ದು, ಅದು 6ನೇದು. 7ನೇದಾಗಿ ನೋಡುವಾಗ ಅವಿಶ್ವಾಸಿಗಳು ಕೂಡ ದೇವರಿಗೆ ಮೊರೆ ಇಡ್ತಾರೆ, ಅದು 14ನೇ ವಚನ. ದೇವರ ಚಿತ್ತದ ಬಗ್ಗೆ ಇರುವಂಥದ್ದು 14ನೇ ವಚನದ ಇನ್ನೊಂದು ವಿಷಯ. ಅದಾದ ನಂತರ ಅವರು ಭಯಪಡ್ತಾರೆ. ಹೌದು, ಇದನ್ನು ನಾವು ಮರೆತುಬಿಟ್ಟು ದೇವರಿಗೆ ಭಯಪಡ್ತಾರೆ, ಫಿಯರ್ ಆಫ್ ಗಾಡ್. ಅದಾದ ನಂತರ ದೇವರಿಗೆ ಸಮರ್ಪಣೆ ಮಾಡ್ತಾರೆ. ಅದಾದ ನಂತರ ನೋಡುವಾಗ ದೇವರು ಮೀನಿಗೆ ಅಪ್ಪಣೆ ಕೊಡ್ತಾನ್ರಿ ನುಂಗುವುದಕ್ಕೆ. 3 ರಾತ್ರಿ 3 ಹಗಲು ಇರ್ತಾನೆ. ಮುಂದೆ ಏನಾಯಿತು ನೋಡೋಣ. ಮೊದಲನೇ ಅಧ್ಯಾಯ ಯೋನನ ಗ್ರಂಥವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.